ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಭಕ್ತಿ ಅನ್ನೋದು ನಂಬಿಕೆ, ಆದರೆ ಆ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ವಿಕೃತಿ ಮೆರೆಯೋ ಅಡ್ನಾಡಿ ಕೆಲಸಕ್ಕೆ ಏನನ್ಬೇಕು? ಉತ್ತರ ಕರ್ನಾಟಕದಲ್ಲಿ ನಡೆದಾಡುವ ದೇವರು ಅಪ್ಪಾಜಿ ಅಂತ ಕರ್ಸ್ಕೊಳ್ತಾ ಇದ್ದ ಮಲ್ಲಿಕಾರ್ಜುನ ಮುತ್ಯನ ಅಸಲಿ ಬಣ್ಣ ಈಗ ಬಯಲಿಗೆ ಬಂದಿದೆ. 25 ವರ್ಷದ ಈ ಹುಡುಗ ಮಾಡಿರೋ ನೀಚ ಕೆಲಸಕ್ಕೆ ಇಡೀ ರಾಜ್ಯ ಅಸಹ್ಯ ಪಡ್ತಾ ಇದೆ. ಮಗುವಿನಂಥ ಮನಸ್ಸು ಅಂತ ಹೇಳ್ಕೊಂಡು ಸಾಕ್ಷಾತ್ ಮಗುವಿನ ಮೇಲೇನೆ ಕೈ ಹಾಕಿರೋ ಈತನ ಪೋಲಿ ಲೀಲೆ ಈಗ ಫೋಕ್ಸೋ ಕೇಸ್ವರೆಗೆ ಬಂದು ನಿಂತಿದೆ. ಈ ಕೇಸ್ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಆ ವಿಡಿಯೋವನ್ನು ನೋಡಿದರೆ ನಿಮ್ಮ ರಕ್ತ ಕುದ್ದು ಬರುತ್ತೆ. ಅದನ್ನು ತೋರಿಸೋ ಧೈರ್ಯ ನನಗಂತೂ ಇಲ್ಲ. ಇವನು ದೇವರ ಅಂತ ಅನಿಸುತ್ತೆ ನಿಮಗೆ. ಒಂದು ಬೆಡ್ ಮೇಲೆ ಅಪ್ರಾಪ್ತ ಬಾಲಕಿಯನ್ನು ಮಲಗಿಸ್ಕೊಂಡು ಅಸಭ್ಯವಾಗಿ ವರ್ತಿಸೋದು, ಬಲವಂತವಾಗಿ ಡಾನ್ಸ್ ಮಾಡಿಸೋದು, ಬಾಲಕಿಯ ಜಡೆ ಎಳೆದು ವಿಕೃತವಾಗಿ ಮುದ್ದಾಡೋದು. ಇದನ್ನು ಯಾವ ಧರ್ಮ ಹೇಳ್ಕೊಟ್ಟಿದೆ? ತನ್ನನ್ನು ತಾನು ಪವಾಡ ಪುರುಷ ಅಂತ ಬಿಂಬಿಸ್ಕೊಳ್ಳೋ ಈ ಮಲ್ಲಿಕಾರ್ಜುನ ಮುತ್ಯ ಭಕ್ತರ ನಂಬಿಕೆಯನ್ನು ಎಷ್ಟು ಕೀಳಾಗಿ ಬಳಸ್ಕೊಳ್ತಾ ಇದ್ದಾನೆ ಅನ್ನೋದಕ್ಕೆ ಆ ವಿಡಿಯೋ ಸಾಕ್ಷಿಯಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸು ಮತ್ತು ವ್ಯೂಸ್ಗೋಸ್ಕರ ಈತ ಮಾಡಿರೋ ಹಪಾಹಪಿ ಈಗ ಜೈಲಿನ ಕಂಬಿ ಎನಿಸೋ ತನಕ ತಂದಿಟ್ಟಿದೆ. ಈತನ ವಿಕೃತ ವಿಡಿಯೋ ವೈರಲ್ ಆಗ್ತಿದ್ದಂಗೆನೆ ಎಚ್ಚೆತ್ತುಕೊಂಡ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದೆ. ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಅವರು ಯಾದಗಿರಿ ಎಸ್ಪಿಗೆ ಚಾಟಿ ಬೀಸಿದ್ದಾರೆ. ಪರಿಣಾಮ ಆಗಿದ್ದೇನು ಗೊತ್ತಾ? ಶಹಾಪುರದ ಗೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ಸೋ ಕಾಲ್ಡ್ ದೇವಮಾನವನ ವಿರುದ್ಧ ಫೋಕ್ಸೋ ಕೇಸ್ ಮತ್ತು BNS ಕಾಯ್ದೆಯಡಿ ಗಂಭೀರ ಕೇಸು ದಾಖಲಾಗಿದೆ. ಈ ಕೇಸ್ ದಾಖಲಾಗ್ತಾ ಇದ್ದಂಗೆನೆ ಈ ಪವಾಡ ಪುರುಷ ಮಠ ಬಿಟ್ಟು ಓಡಿ ಹೋಗಿದ್ದಾನೆ, ತಲೆ ಮರೆಸ್ಕೊಂಡಿದ್ದಾನೆ. ಪವಾಡ ಮಾಡೋ ತಾಕತ್ತಿದ್ರೆ ಪೊಲೀಸರ ಎದುರು ಬಂದು ನಿಂತ್ಕೋಬೋದಾಗಿತ್ತಲ್ಲ. ಇಷ್ಟೆಲ್ಲ ಆದರೂ ಈತನಿಗೆ ಲಜ್ಜೆ ಅನ್ನೋದೇ ಇಲ್ಲ. ಮಾಧ್ಯಮಗಳ ಮುಂದೆ ಬಂದು ಆ ಬಾಲಕಿ ನನ್ನ ಮಗಳಿದ್ದಂತೆ, ತಂದೆ ಮಗಳನ್ನು ಪ್ರೀತಿ ಮಾಡೋದು ತಪ್ಪ ಅಂತ ಕೇಳ್ತಾನೆ. ಮಗಳನ್ನು ಪ್ರೀತಿ ಮಾಡೋ ರೀತಿ ಇದೇನ ಮಿಸ್ಟರ್ ಮುತ್ಯ? ತೊಡೆ ಮೇಲೆ ಮಲಗಿಸ್ಕೊಂಡು ಅಸಭ್ಯವಾಗಿ ವರ್ತಿಸೋದು ಯಾವ ಸೀಮೆಯ ತಂದೆ ಮಗಳ ಸಂಬಂಧ? ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು. ಏನಪ್ಪಾ ಅಂದ್ರ ಈ ವಿಷಯ ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ, ಯಾವದ ಆತಂಕ ಪಡೋಂತ ವಿಷಯ ಅಲ್ಲ ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದ್ರೆ, ನಾನು ಎಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲ್ರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ್ಕ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳ್ಪಟ್ಟೆ. ನಾನು ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಪಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೂ ನಮಸ್ಕಾರ. ಇನ್ನು ಆ ಬಾಲಕಿಯ ಪೋಷಕರಿಗೂ ಬುದ್ಧಿ ಎಲ್ಲೋಗಿತ್ತೋ ಏನೋ. ಲೈಕ್ಸು ವ್ಯೂಸು ಬರ್ತವೆ ಅಂತ ಮಗುವಿನ ಭವಿಷ್ಯದ ಜೊತೆ ಆಟ ಆಡೋ ಇಂತಹ ದೇವಮಾನವರನ್ನ ಬೆಂಬಲಿಸ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವೇ ಹೇಳಿ. ಕೈಯಲ್ಲಿ ಕೆಂಪು ದಾರ ಕಟ್ಕೊಂಡು ಕಾನ್ವಾಯ್ನಲ್ಲಿ ಓಡಾಡಿದ ತಕ್ಷಣ ಯಾರೂ ದೇವರಾಗಲ್ಲ. ನಿಮ್ಮ ನಂಬಿಕೆಯನ್ನು ಬಳಸ್ಕೊಂಡು ನಿಮ್ಮ ಮಕ್ಕಳ ಮೇಲೇ ಕೈ ಹಾಕೋ ಇಂತಹ ವಿಕೃತ ಕಾಮಿಗಳನ್ನು ಸಮಾಜದಿಂದ ದೂರ ಇಡಬೇಕು. ಕಾನೂನು ತನ್ನ ಕೆಲಸ ಮಾಡ್ತಿದೆ. ಈ ಮಲ್ಲಿಕಾರ್ಜುನ ಮುತ್ಯನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಸಮಾಜಕ್ಕೆ ಇದೊಂದು ಪಾಠ ಆಗಬೇಕು. ಈ ಮಲ್ಲಿಕಾರ್ಜುನ ಮುತ್ಯ ಯಾವ ಸೀಮೆಯ ದೇವಮಾನವ ಅಂತ ಈ ತನಕ ನನಗೆ ಅರ್ಥ ಆಗಲಿಲ್ಲ. ಇವರೆಲ್ಲ ಯೂಟ್ಯೂಬ್ ಮುತ್ಯಗಳು. ಯೂಟ್ಯೂಬ್ನಲ್ಲಿ ಶೋ ಅಪ್ ತೆಗೆದುಕೊಳ್ಳೋದಕ್ಕೆ ಪವಾಡ ಮಾಡ್ತಾರೆ. ದೊಡ್ಡ ಪವಾಡ ಪುರುಷರ ರೀತಿ ಬಿಲ್ಡಪ್ ತೆಗೆದುಕೊಳ್ತಾರೆ. ಈ ಮುತ್ಯಂದು ಈ ಮೊದಲೊಮ್ಮೆ ಒಂದು ಆಡಿಯೋ ಕೇಳಿಸ್ಕೊಂಡಿದ್ದೆ. ಅದರಲ್ಲಿ ಬಾಬುರಾವ್ ಚುಂಚುನ್ಸೂರ್ ಅಂತ ಹಿರಿಯರಿಗೆ ಇವನು ಹೋಗ್ಲೇ ಬಾರ್ಲೆ ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ದ. ಎಲೆಕ್ಷನ್ದಾಗ ನೀನಾ ಗೆಲ್ತು ಬಿಡ್ಲೆ ಅಂತ ಆಶೀರ್ವಾದ ಮಾಡಿದ್ದ. ಆದರೆ ದುರ್ದೈವ ನೋಡಿ, ಬಾಬುರಾವ್ ಚುಂಚುನ್ಸೂರು ಸೋತೋಗ್ಬಿಟ್ರು. ಇದು ಹಿಂಗೇನೆ, ಇಂತಹ ಹಿರಿಯ ನಾಯಕರುಗಳೇ ಮೌಢ್ಯದ ಎದುರು ತಲೆ ತಗ್ಗಿಸ್ತಾರೆ. ಇನ್ನು ಜನಸಾಮಾನ್ಯರು ಬಕ್ರ ಆಗದೆ ಇರ್ತಾರ? ಇನ್ನೊಂದು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು. ಆ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇನ್ನೊಬ್ಬ ಸ್ವಯಂ ಘೋಷಿತ ದೇವಮಾನವ ರಶೀದ್ ಮುತ್ಯ ಅಂತ ಒಬ್ಬ ಇದ್ದಾನೆ. ಅವನು ಮುಸ್ಲಿಂ ಅನ್ನೋ ಕಾರಣಕ್ಕೆ ಚಿತ್ತಾಪುರದ BJP ಅಭ್ಯರ್ಥಿಯಾಗಿದ್ದ ರೌಡಿ ಶೀಟರ್ ಮಣಿಕಂಠ ಏನೆಲ್ಲ ಅನಾಹುತ ಮಾಡ್ದ ಗೊತ್ತಾ? ಮಾರಾಮಾರಿಗಳು ಆಗೋದ್ವು ಅಲ್ಲಿ ಮೌಢ್ಯದ ವಿರುದ್ಧ ಹೋರಾಡ್ತೀನಿ ಅಂತ ಬೊಬ್ಬೆ ಹಾಕಿದ ಮಣಿಕಂಠ ಇಲ್ಲೂ ಕೂಡ ಹೋರಾಟ ಮಾಡಬೇಕಾಗಿತ್ತು. ಆದರೆ ಇವರ ಹೋರಾಟಗಳು ಸೆಲೆಕ್ಟಿವ್ ಆಗಿಬಿಡ್ತವೆ. ಅದಕ್ಕೆ ಈ ಸ್ವಯಂ ಘೋಷಿತ ದೇವಮಾನವರು ಎಗರಾಡ್ತಾ ಇದ್ದಾರೆ. ಇಷ್ಟು ದಿನ ಈ ಮಲ್ಲಿಕಾರ್ಜುನ ಮುತ್ಯ ಕಾಂಪೌಂಡ್ ಆರೋದು, ಗೋಡೆ ಆರೋದನ್ನು ಮಾಡ್ತಿದ್ದ. ಅವಾಗಲೇ ಇವನು ಓಡಿದರೆ ಉಸೇನ್ ಬೋಲ್ಟ್ಗಿಂತ ಸ್ಪೀಡಾಗಿ ಓಡ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೆ. ಈಗ ಫೋಕ್ಸೋ ಕೇಸಿಗೆ ಹೆದರಿ ಓಡೋಗಿದ್ದಾನೆ. ನೋಡೋಣ ಮುಂದೇನಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.